ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ರಹಸ್ಯದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಸಾವಿರಾರು ವರ್ಷಗಳ ಹಿಂದಿನ ಭಾರತದ ಆ ಸುವರ್ಣ ಯುಗವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಸೂರ್ಯನ ಮೊದಲ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸುತ್ತಿದ್ದಂತೆ ದೇವಾಲಯಗಳ ಗಂಟೆನಾದ ಮತ್ತು ಶಂಖದ ದಿವ್ಯ ಧ್ವನಿಯು ಇಡೀ ಪರಿಸರವನ್ನು ಜಾಗೃತಗೊಳಿಸುತ್ತಿತ್ತು. ನದಿಗಳ ತೀರದಲ್ಲಿ ಸ್ತ್ರೀಯರು ಸ್ನಾನ ಮಾಡುತ್ತಿದ್ದರು. ಅವರ ಮುಖದಲ್ಲಿ ಒಂದು ಅನಿರ್ವಚನೀಯ ಶಾಂತಿ ಮತ್ತು ದಿವ್ಯಕಾಂತಿ ಲಾಸ್ಯವಾಡುತ್ತಿತ್ತು. ಸೊಂಟದವರೆಗೆ ಹರಿಯುವ ಕಡುಗಪ್ಪಿನ ಕೇಶರಾಶಿ, ಕಮಲದ ದಳಗಳಂತಹ ಕಣ್ಣುಗಳು ಮತ್ತು ಚಂದಿರನನ್ನು ನಾಚಿಸುವಂತಹ ಸುಂದರ ನಗೆ. ಯಾವುದೇ ಕೃತಕ ಸೌಂದರ್ಯವರ್ಧಕಗಳಿಲ್ಲದಿದ್ದರೂ ಅವರ ಈ ದಿವ್ಯ ಸೌಂದರ್ಯಕ್ಕೆ ಕಾರಣವೇನು? ಇದು ಕೇವಲ ಕಾಕತಾಳೀಯವಲ್ಲ, ಇದು ಅವರ ಜೀವನ ಶೈಲಿ, ಸಾತ್ವಿಕ ಆಹಾರ ಮತ್ತು ಶರೀರ ಮನಸ್ಸು ಆತ್ಮಗಳ ನಡುವಿನ ಅಪೂರ್ವ ಸಾಮರಸ್ಯದ ಫಲವಾಗಿತ್ತು. ಆಯುರ್ವೇದದ ಪ್ರಕಾರ ಸೌಂದರ್ಯವು ಕೇವಲ ಚರ್ಮದ ಮೇಲಿನ ಲೇಪನದಿಂದ ಬರುವುದಿಲ್ಲ. ಅದು ಶರೀರದಲ್ಲಿರುವ ವಾತ, ಪಿತ್ತ ಮತ್ತು ಕಫದೋಷಗಳ ಸಮತೋಲನದಿಂದ ಉಂಟಾಗುತ್ತದೆ. ಪ್ರತಿಯೊಬ್ಬರ ದೇಹದ ಪ್ರಕೃತಿ ವಿಭಿನ್ನವಾಗಿರುತ್ತದೆ. ನಿಮ್ಮ ಚರ್ಮಕ್ಕೆ ಯಾವ ಚಿಕಿತ್ಸೆ ಅಥವಾ ಲೇಪನ ಸರಿ ಹೊಂದುತ್ತದೆ ಎಂಬುದು ನಿಮ್ಮ ದೇಹದ ಪ್ರಕೃತಿಯನ್ನು ಅವಲಂಬಿಸಿರುತ್ತದೆ. ಆಂತರಿಕ ದೋಷಗಳು ಸಮತೋಲನದಲ್ಲಿದ್ದಾಗ ಮಾತ್ರ ಚರ್ಮವು ನೈಸರ್ಗಿಕವಾಗಿ ಹೊಳೆಯುತ್ತದೆ. ಪ್ರಾಚೀನ ಸ್ತ್ರೀಯರಿಗೆ ಸ್ನಾನ ಎಂಬುದು ಕೇವಲ ಕೊಳೆಯನ್ನು ತೆಗೆಯುವ ಪ್ರಕ್ರಿಯೆ ಆಗಿರಲಿಲ್ಲ, ಅದೊಂದು ಶುದ್ಧೀಕರಣದ ಯಜ್ಞವಾಗಿತ್ತು. ಸ್ನಾನಕ್ಕೆ ಮುನ್ನ ಎಣ್ಣೆಯಿಂದ ಶರೀರವನ್ನು ಮಸಾಜ್ ಮಾಡುವುದರಿಂದ ಚರ್ಮದ ಕೆಳಗಿರುವ ಲಸಿಕಾಗ್ರಂಥಗಳು ಉತ್ತೇಜಿತಗೊಳ್ಳುತ್ತವೆ. ಇದು ದೇಹದ ಕಲ್ಮಶಗಳನ್ನು ಹೊರಹಾಕಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅವರು ಸ್ನಾನದ ಜಲಕ್ಕೆ ತುಳಸಿ ದಳಗಳು, ಗುಲಾಬಿ ಹೂವುಗಳು ಮತ್ತು ಗಂಗಾಜಲವನ್ನು ಬೆರೆಸುತ್ತಿದ್ದರು. ಇದು ಶರೀರಕ್ಕೆ ನೈಸರ್ಗಿಕ ತಂಪು ನೀಡುವುದಲ್ಲದೆ ಮಾನಸಿಕ ಸ್ಥಿರತೆಯನ್ನು ನೀಡಿ ಋಣಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತಿತ್ತು. ಇಂದಿನ ರಾಸಾಯನಿಕ ಸಾಬೂನುಗಳು ಚರ್ಮದ ನೈಸರ್ಗಿಕ ತೈಲ ಮತ್ತು ಆಮ್ಲೀಯತೆಯ ಸಮತೋಲನವನ್ನು ಏರುಪೇರು ಮಾಡುತ್ತವೆ. ಆದರೆ ಪ್ರಾಚೀನ ಸ್ತ್ರೀಯರು ಕಡಲೆ ಹಿಟ್ಟು ಅಥವಾ ಹೆಸರು ಹಿಟ್ಟಿನ ಲೇಪನವನ್ನು ಬಳಸುತ್ತಿದ್ದರು. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಎಂಬ ಅಂಶವು ಉರಿಯೂತ ಶಮನಕಾರಿ ಗುಣವನ್ನು ಹೊಂದಿದ್ದು ಚರ್ಮದ ಸೋಂಕುಗಳನ್ನು ತಡೆಯುತ್ತವೆ. ಚಂದನವು ಚರ್ಮಕ್ಕೆ ಶಾಂತತೆ ನೀಡಿದರೆ, ಕೇಸರಿಯು ರಕ್ತ ಸಂಚಾರವನ್ನು ಸುಧಾರಿಸಿ ದಿವ್ಯ ಹೊಳಪು ನೀಡುತ್ತದೆ. ಉದ್ದನೆಯ ದಟ್ಟವಾದ ಕೂದಲು ಭಾರತೀಯ ನಾರಿಯರ ಶಕ್ತಿಯ ಸಂಕೇತವಾಗಿತ್ತು. ಅವರು ಕೂದಲನ್ನು ತೊಳೆಯಲು ನೆಲ್ಲಿಕಾಯಿ, ರೀಟಾ ಮತ್ತು ಶೀಕೆಕಾಯಿ ಬಳಸುತ್ತಿದ್ದರು. ಇದು ಕೂದಲಿನ ನೈಸರ್ಗಿಕ ತೇವಾಂಶವನ್ನು ಕಾಪಾಡುತ್ತಿತ್ತು. ತೆಂಗಿನೆಣ್ಣೆಗೆ ಕರಿಬೇವು ಮತ್ತು ಮೆಂತೆ ಕಾಳುಗಳನ್ನು ಹಾಕಿ ಮಸಾಜ್ ಮಾಡುವುದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗಿ ಕೂದಲು ಆರೋಗ್ಯವಾಗಿರುತ್ತಿತ್ತು. ಕಣ್ಣುಗಳು ಆತ್ಮದ ಕಿಟಕಿಗಳು. ತ್ರಿಫಲ ಮತ್ತು ಹಸುವಿನ ತುಪ್ಪದಿಂದ ತಯಾರಿಸಿದ ಕಾಡಿಗೆಯು ದೃಷ್ಟಿ ತೇಜಸ್ಸನ್ನು ಹೆಚ್ಚಿಸುತ್ತಿತ್ತು. ರಾತ್ರಿ 10 ರಿಂದ 2 ಗಂಟೆಯವರೆಗಿನ ನಿದ್ರೆ ಚರ್ಮದ ಜೀವಕೋಶಗಳ ಪುನಶ್ಚೇತನಕ್ಕೆ ಅತ್ಯಂತ ಅವಶ್ಯಕ. ಪ್ರಾಚೀನ ಸ್ತ್ರೀಯರು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಇದರಿಂದ ಅವರ ಕಣ್ಣಿನ ಕೆಳಗೆ ಕಪ್ಪು ವರ್ತೂಲಗಳು ಕಾಣಿಸಿಕೊಳ್ಳುತ್ತಿರಲಿಲ್ಲ. ಆಹಾರವೇ ಔಷಧ ಎಂಬುದು ಅವರ ಮಂತ್ರವಾಗಿತ್ತು. ಹಸುವಿನ ತುಪ್ಪವು ಚರ್ಮದ ಆಳದ ಪದರಗಳಿಗೆ ಇಳಿದು ಜೀವಕೋಶಗಳನ್ನು ಪೋಷಿಸುವ ವಿಶೇಷ ಗುಣವನ್ನು ಹೊಂದಿದೆ. ಇದು ಶರೀರವನ್ನು ಒಳಗಿನಿಂದ ನಯಗೊಳಿಸುತ್ತದೆ. ತಾಜಾ ಹಣ್ಣುಗಳು, ಹಾಲು ಮತ್ತು ಜೇನುತುಪ್ಪದ ಸೇವನೆಯು ಶರೀರದ ಒಜ್ಜಸ್ಸನ್ನು ಹೆಚ್ಚಿಸುತ್ತಿತ್ತು. ಭಾರತೀಯ ಆಭರಣಗಳು ಕೇವಲ ಅಲಂಕಾರವಲ್ಲ, ಅವು ಅಕ್ಯುಪ್ರೆಷರ್ ತತ್ವದಂತೆ ಕೆಲಸ ಮಾಡುವ ವೈಜ್ಞಾನಿಕ ಸಾಧನಗಳು. ಮೂಗುತಿ ಧರಿಸುವುದು ಸ್ತ್ರೀಯರ ಸಂತಾನೋತ್ಪತ್ತಿ ಅಂಗಗಳ ಆರೋಗ್ಯಕ್ಕೆ ಸಂಬಂಧಿಸಿದ ನರಗಳನ್ನು ಪ್ರಚೋದಿಸುತ್ತದೆ ಎಂದು ಸಂಶೋಧನೆಗಳು ತಿಳಿಸುತ್ತವೆ. ಇದು ಸ್ತ್ರೀಯರ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಪ್ರಾಚೀನ ಸ್ತ್ರೀಯರು ಕಾಲಕಾಲಕ್ಕೆ ತಕ್ಕಂತೆ ತಮ್ಮ ಸೌಂದರ್ಯವರ್ಧಕಗಳನ್ನು ಬದಲಾಯಿಸುತ್ತಿದ್ದರು. ಬೇಸಿಗೆಯಲ್ಲಿ ತಂಪು ನೀಡುವ ಚಂದನ ಮತ್ತು ಮಣ್ಣಿನ ಲೇಪನ ಬಳಸಿದರೆ, ಚಳಿಗಾಲದಲ್ಲಿ ತೇವಾಂಶ ನೀಡುವ ಎಳ್ಳೆಣ್ಣೆಯನ್ನು ಬಳಸುತ್ತಿದ್ದರು. ಇದು ಪ್ರಕೃತಿಯೊಂದಿಗೆ ಸಮರಸವಾಗಿ ಬದುಕುವ ಕಲೆಯಾಗಿತ್ತು. ನೋಡುತ್ತರಲ್ಲ ಸ್ನೇಹಿತರೆ, ನಿಜವಾದ ಸೌಂದರ್ಯವು ಬೆಲೆ ಬಾಳುವ ಕ್ರೀಮ್ಗಳಲ್ಲಿ ಅಥವಾ ಕೆಮಿಕಲ್ ಉತ್ಪನ್ನಗಳಲ್ಲಿ ಇಲ್ಲ.
ಅದು ನಿಮ್ಮ ಶರೀರ, ಮನಸ್ಸು ಮತ್ತು ಆತ್ಮದ ಶುದ್ಧಿಯಲ್ಲಿದೆ. ಪ್ರಕೃತಿಯೊಂದಿಗೆ ಮಗುವಾಗಿ ಬಾಳಿದಾಗ ನಿಮ್ಮ ಮುಖವು ಯಾವುದೇ ಮೇಕಪ್ ಇಲ್ಲದೆಯೇ ಹೊಳೆಯುತ್ತದೆ. ಎಲ್ಲರೂ ಗಮನದಲ್ಲಿಟ್ಟುಕೊಳ್ಳಿ, ಇಲ್ಲಿ ನೀಡಲಾದ ಮಾಹಿತಿಯು ಆಯುರ್ವೇದ ಗ್ರಂಥಗಳು ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ಆಧರಿಸಿದೆ. ಪ್ರತಿಯೊಬ್ಬರ ಚರ್ಮ ಮತ್ತು ಆರೋಗ್ಯದ ಸ್ಥಿತಿ ಭಿನ್ನವಾಗಿರುತ್ತದೆ. ಯಾವುದೇ ಹೊಸ ಪ್ರಯೋಗ ಮಾಡುವ ಮುನ್ನ ತಜ್ಞ ಆಯುರ್ವೇದ ವೈದ್ಯರ ಸಲಹೆ ಪಡೆಯುವುದು ಅತಿ ಉತ್ತಮ. ಈ ಪುರಾತನ ಜ್ಞಾನವು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಮಹಿಳೆಯೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ರಹಸ್ಯಮಯ ಮಾಹಿತಿಗಳಿಗಾಗಿ ನಮ್ಮ ಆರೋಗ್ಯ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಆರೋಗ್ಯವೇ ಭಾಗ್ಯ, ಸೌಂದರ್ಯವೇ ಜೀವನ. ಎಲ್ಲರಿಗೂ ಒಳ್ಳೆಯದಾಗಲಿ.